ಆಂಥೋರಿಯಂ ಗಿಡಗಳು ವಿಂಟರಲ್ಲಿ ಮತ್ತು ಮಳೆಗಾಲದಲ್ಲಿ ಎರಡೂ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸಮ್ಮರಲ್ಲಿ ಈ ಗಿಡಗಳನ್ನ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ. ಫೆಬ್ರವರಿಯಿಂದನೇ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ, ಸಮ್ಮರ್ ಶುರುವಾಗುತ್ತೆ. ಈ ಆಂಥೋರಿಯಂ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಆಗಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಡೈರೆಕ್ಟ್ ಆಗಿ ಬಿಸಿಲು ಬೀಳಬಾರ್ದು, ಆದರೆ ಬೆಳಕು ತುಂಬ ಜಾಸ್ತಿ ಇರಬೇಕು. ನೆರಳು ಜಾಸ್ತಿ ಇದ್ದರೆ ಈ ಆಂಥೋರಿಯಂ ಗಿಡದಲ್ಲಿ ಹೂ ಬರಲ್ಲ. ಈಗಾಗಲೇ ಆಂಥೋರಿಯಂ ಗಿಡಗಳನ್ನ ಇಂಡೈರೆಕ್ಟ್ ಸನ್ಲೈಟಲ್ಲಿ ನೀವು ಇಟ್ಟಿದ್ರೂ ಕೂಡ ಸಮ್ಮರಲ್ಲಿ ಒಂದ್ರ ಪಕ್ಕ ಒಂದು ಈ ಪಾಟ್ಗಳನ್ನ ಜೋಡಿಸ್ಬೇಕು. ಆಂಥೋರಿಯಂ ಗಿಡಗಳಿಗೆ ಹ್ಯುಮಿಡಿಟಿ ಜಾಸ್ತಿ ಬೇಕು. ಪಾಟ್ಗಳು ಒಂದ್ರ ಪಕ್ಕ ಇದ್ದಷ್ಟು ಅದರಿಂದ ಹ್ಯುಮಿಡಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಬೇರೆ ಟೈಮಲ್ಲಿ ಅಂದರೆ ಮಳೆಗಾಲ ಮತ್ತು ವಿಂಟರ್ ಸೀಸನಲ್ಲಿ ಒಂದು ಪಾಟಿಂದ ನೀವು ಇನ್ನೊಂದು ಪಾಟಿಗೆ ಡಿಸ್ಟೆನ್ಸ್ ಕೊಟ್ಟು ಅಥವಾ ಗ್ಯಾಪ್ ಕೊಟ್ಟು ಜೋಡಿಸ್ಬೋದು. ಆದರೆ ಸಮ್ಮರಲ್ಲಿ ಎಲ್ಲ ಪಾಟ್ಗಳನ್ನೂ ಗ್ರೂಪಲ್ಲೇ ಜೋಡಿಸ್ಬೇಕು. ಮನೆ ಸುತ್ತಮುತ್ತ 4 ಕಡೆ ತುಂಬ ಬಿಸಿಲಿದ್ದು ಯಾವ ಕಡೆನೂ ನೆರಳೇ ಇಲ್ದಾಗ ಎಲ್ಲ ಪಾಟ್ಗಳನ್ನೂ ಒಂದು ಸೈಡಿಗೆ ಜೋಡಿಸಿಟ್ಬಿಟ್ಟು ಶೇಡ್ ನೆಟ್ನ ಹಾಕಬೇಕಾಗತ್ತೆ. ನಾವೆಷ್ಟು ಒಂದ್ರ ಪಕ್ಕ ಒಂದು ಪಾಟ್ಗಳನ್ನ ಜೋಡಿಸಿರ್ತೀವಿ ಅಷ್ಟೇ ಗಿಡಗಳಿಗೆ ಹ್ಯುಮಿಡಿಟಿ ಸಿಗ್ತಾ ಇರುತ್ತೆ. ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಬೀಳ್ತಾ ಇರುತ್ತೆ. ಎಲ್ಲ ಗಿಡಗಳು ಒಟ್ಟಿಗೆ ಇದ್ದಷ್ಟು ಗಿಡಗಳು ತಂಪಾಗಿರುತ್ತೆ.